ನಿಮ್ಮ ಸಿಬಿಲ್ ಸ್ಕೋರ್ ಕಮ್ಮಿ ಇದೆಯಾ? ಸಿಬಿಲ್ ಸ್ಕೋರ್ ಕಮ್ಮಿ ಇರೋ ಕಾರಣಕ್ಕೆ ಯಾರು ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇಲ್ವಾ? ಕ್ರೆಡಿಟ್ ಸ್ಕೋರ್ ಇಲ್ಲದೆ ಇರೋ ಕಾರಣಕ್ಕೆ ಲೋನ್ ಕೂಡ ಸಿಗ್ತಾ ಇಲ್ವಾ? ಈಗ ಟೆನ್ಷನ್ ಬೇಡ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದವರಿಗೆ ಮಾತ್ರ ಅಲ್ಲ, ಫ್ರೆಷರ್ಸ್ಗೆ ಕೂಡ ಝೆಡ್ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ. ಅದುವೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಝೆಡ್ ಕ್ರೆಡಿಟ್ ಕಾರ್ಡ್ ಬಳಸಿ ನೀವು ಈಸಿಯಾಗಿ 750+ ಅಷ್ಟು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಇದು FD ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಈ ಕಾರ್ಡ್ನ ನೀವು ಯಾವುದೇ UPIಗೆ ಲಿಂಕ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. FD ಮೇಲೆ RBI ಕಡೆಯಿಂದ 7% ಆನ್ಯುವಲ್ ಇಂಟ್ರೆಸ್ಟ್ ಕೂಡ ಸಿಗ್ತಿದೆ. ಜೊತೆಗೆ ಜಾಯ್ನಿಂಗ್ ಬೆನಿಫಿಟ್ಸ್ ಕೂಡ ಸಿಗ್ತಿದೆ. ಈ ಒಂದು ಝೆಡ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೇವಲ 30 ದಿನದಲ್ಲೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗೋದನ್ನ ನೋಡಬಹುದು. ನೀವು ಝೆಡ್ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೇನೆ ಪಿನ್ ಕಾಮೆಂಟ್ ಅಲ್ಲಿ ಝೆಡ್ ಆಪ್ ಲಿಂಕ್ ನ ಕೊಟ್ಟಿರ್ತೀನಿ. ಹೋಗಿ ಲಿಂಕ್ ನ ಮೂಲಕ ಝೆಡ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಝೆಡ್ ಕ್ರೆಡಿಟ್ ಕಾರ್ಡ್ ನ ತಗೊಳ್ಳಿ. ಹಾಗೆ ಎಲ್ಲಾ ಬೆನಿಫಿಟ್ಸ್ ನ ನಿಮ್ದಾಗಿಸ್ಕೊಳ್ಳಿ. ಹೆಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಒಂದು ಟ್ರೂ ನಾರ್ತ್ ಅಂದ್ರೆ ಇದು ಒಂದು ಇಂಡಿಯನ್ ಪ್ರೈವೇಟ್ ಈಕ್ವಿಟಿ ಫರ್ಮ್ ಆಗಿದೆ. ಮತ್ತೆ ಬೂಪಾ ಅಂದ್ರೆ ಇದು ಒಂದು ಗ್ಲೋಬಲ್ ಹೆಲ್ತ್ ಕೇರ್ ಕಂಪನಿ ಆಗಿದೆ. ಇದೆರಡರ ಜಾಯಿಂಟ್ ವೆಂಚರ್ ಇದಾಗಿದೆ. ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಮೊದಲು ಮ್ಯಾಕ್ಸ್ ಬೂಪಾ ಅಂತ ಇತ್ತು. ಇಟ್ಸ್ ಅ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಇನ್ ಇಂಡಿಯಾ ಅಂತಾನೆ ಹೇಳ್ಬೋದು. ಇವ್ರದ್ದು ವೇರಿಯಸ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ನ ಕೊಡ್ತಾ ಇದ್ದಾರೆ. ಲೈಕ್ ಇಂಡಿವಿಜುವಲ್ಸ್ಗೆ ಆಗಿರ್ಬೋದು, ಫ್ಯಾಮಿಲಿಗೆ ಆಗಿರ್ಬೋದು, ಇಲ್ಲ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಆಗಿರ್ಬೋದು, ಇಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಆಗಿರ್ಬೋದು, ಹೀಗೆ ಆ್ಯಂಡ್ ಸ್ಪೆಷಲ್ ಪ್ಲಾನ್ಸ್ ನ ಕೂಡ ಕೊಡ್ತಾ ಇದ್ದಾರೆ ಫಾರ್ ಸ್ಪೆಸಿಫಿಕ್ ಕಂಡೀಷನ್ಸ್ಗೆ ಅಂತ. ಲೈಕ್ ಡಯಾಬಿಟೀಸ್ಗೆ ಇರ್ಬೋದು, ಇಲ್ಲ ಹೈಪರ್ ಟೆನ್ಷನ್ಸ್ಗೆ ಕೂಡ ಇರ್ಬೋದು. ಇಲ್ಲಿ ನಿಮಗೆ ಕ್ಯಾಶ್ಲೆಸ್ ಫೆಸಿಲಿಟಿ ಕೂಡ ಇರುತ್ತೆ. 10,000ಕ್ಕಿಂತ ಹೆಚ್ಚು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಫೆಸಿಲಿಟಿ ಇರುತ್ತೆ. ಸೊ ಯಾವುದೇ ಟೆನ್ಷನ್ ಇಲ್ದೇನೆ ಯಾವ ಹಾಸ್ಪಿಟಲ್ ಅಲ್ಲಿ ಬೇಕಾದ್ರೂ ಅಡ್ಮಿಟ್ ಆಗ್ಬೋದು. ಹಾಗೆ ಇವರ ಕ್ಲೈಮಿಂಗ್ ಪ್ರೋಸೆಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಕ್ಲೈಮ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದ ಹಾಗೆ ಪ್ರೊಸೀಡ್ ಮಾಡಿ ಸೆಟಲ್ಮೆಂಟ್ ಮಾಡಿ ಕೊಡ್ತಾರೆ. ಸೊ ಈಗಲೇ ನಿಮ್ಮ ಒಂದು ಹೆಲ್ತ್ ನ ಕವರ್ ಮಾಡ್ಕೊಳ್ಳಿ ವಿತ್ ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಇನ್ ಅ ರೀಸನಬಲ್ ಪ್ರೈಸ್ ಅಲ್ಲಿ. ಜೊತೆಗೆ 20% ಇನ್ಸ್ಟೆಂಟ್ ಕಮಿಷನ್ ಕೂಡ ತಗೊಳ್ಳಿ ಪ್ರತಿಯೊಂದು ಇನ್ಶೂರೆನ್ಸ್ ಇಶ್ಯೂ ಮೇಲೆ. ಈಗ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ ಇನ್ಶೂರೆನ್ಸ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 2 ಆಪ್ಷನ್ ಕಾಣುತ್ತೆ, ಡ್ಯಾಶ್ ಬೋರ್ಡ್ ಆ್ಯಂಡ್ ಹಿಸ್ಟ್ರಿ. ಈಗ ಡ್ಯಾಶ್ ಬೋರ್ಡ್ ಮೇಲೆ ಟ್ಯಾಪ್ ಮಾಡೋಣ. ಈಗ ಈ ತರ ಪೇಜ್ ಓಪನ್ ಆಗುತ್ತೆ. ಈಗ ಇದ್ರ ಮೇಲೆ ಟ್ಯಾಪ್ ಮಾಡೋಣ. ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಯಾರ ಇನ್ಶೂರೆನ್ಸ್ ಮಾಡ್ಕೋತಾ ಇದ್ದೀರಾ ಅವ್ರದ್ದು ಡೀಟೇಲ್ಸ್ ಕೇಳುತ್ತೆ. ಲೈಕ್ ಇನ್ಶೂರೆನ್ಸ್ ಮಾಡ್ಕೋತಾ ಇರೋರು ಮೇಲಾ ಫೀಮೇಲಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೇಮ್, ಇಮೇಲ್ ID, ಮೊಬೈಲ್ ನಂಬರ್ ಆ್ಯಂಡ್ ಪಿನ್ ಕೋಡ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಯಾರಿಗೆ ಇನ್ಶೂರೆನ್ಸ್ ಮಾಡ್ಕೋತಾ ಇದ್ದೀರಾ ಅಂತ ಕೇಳುತ್ತೆ. ಲೈಕ್ ಸೆಲ್ಫ್ಗೆ ಮಾಡ್ಕೋತಿರೋದಾ ಅಥವಾ ವಿತ್ ಪಾರ್ಟ್ನರ್ಗೂ ಸೇರಿನಾ ಅಥವಾ ವಿತ್ ಚಿಲ್ಡ್ರನ್ಸ್ಗೆ ಅಂತ ಕೇಳುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏಜ್ದು ಪಾಪಪ್ ಬರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ವೇರಿಯಸ್ ಕಂಪನೀಸ್ ಶೋ ಆಗುತ್ತೆ. ಇಲ್ಲಿ ನೀವಾ ಬೂಪಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 5 lakh rupees ಕವರೇಜ್ ಆಗಿರುತ್ತೆ. ಇಲ್ಲಿ ಇನ್ಶೂರರ್ದು ಡೀಟೇಲ್ಸ್ನ ಫಿಲ್ ಮಾಡಬೇಕು. ಲೈಕ್ ನೇಮ್, ಡೇಟ್ ಆಫ್ ಬರ್ತ್, ಮ್ಯಾರಿಟಲ್ ಸ್ಟೇಟಸ್, ಆಕ್ಯುಪೇಷನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ವೆಯ್ಟ್ ಆ್ಯಂಡ್ ಹೈಟ್ನ ಫೀಟ್ ಆ್ಯಂಡ್ ಇಂಚಸ್ ಅಲ್ಲಿ ಎಂಟ್ರಿ ಮಾಡಿ. ಆನ್ಯುವಲ್ ಇನ್ಕಮ್ನ ಸೆಲೆಕ್ಟ್ ಮಾಡಿಕೊಂಡು ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ನೋ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಇಲ್ಲಿ ನಾಮಿನಿ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಲೈಕ್ ನಾಮಿನಿ ನೇಮ್, ರಿಲೇಷನ್ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಕಂಪ್ಲೀಟ್ ಅಡ್ರೆಸ್ನ ಎಂಟ್ರಿ ಮಾಡಿ. ನಿಮ್ಮ ಪ್ಯಾನ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಕೊಡಿ. ಇಲ್ಲಿ ನೀವು ಏನ್ ಎಂಟ್ರಿ ಮಾಡಿದಿರ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ಕೊಂಡ್ರೆ ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ, ಚೇಂಜಸ್ ಮಾಡ್ಕೋಬಹುದು. ಪ್ರೀವಿಯಸ್ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಆಡ್ ಕೂಡ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಎಕ್ಸೆಪ್ಟ್ ಮಾಡಿಕೊಂಡು ಪೇ ಮಾಡಿದ್ರೆ ಆಯಿತು. ನಿಮ್ಮ ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಇಶ್ಯೂ ಆಗಿರುತ್ತೆ. ಬಟ್ ನೆನಪಿರಲಿ, ಇನ್ಶೂರೆನ್ಸ್ನ ಅಮೌಂಟು ನಿಮ್ಮ ಮೇನ್ ವ್ಯಾಲೆಟಿಂದ ಕಟ್ ಆಗುತ್ತೆ. ಸೊ ಫಸ್ಟ್ ನಿಮ್ಮ ಮೇನ್ ವ್ಯಾಲೆಟ್ನ ಟಾಪಪ್ ಮಾಡಿಕೊಂಡು ಆಮೇಲೆ ಇನ್ಶೂರೆನ್ಸ್ನ ಇಶ್ಯೂ ಮಾಡ್ಕೊಳ್ಳಿ. ಇಶ್ಯೂ ಆದಮೇಲೆ 20% ಕಮಿಷನ್ ಇನ್ಸ್ಟೆಂಟ್ ಆಗಿ ನಿಮ್ಮ ಒಂದು ವ್ಯಾಲೆಟ್ಗೆ ಆ್ಯಡ್ ಆಗಿರುತ್ತೆ. ಈಗ ನೀವು ಕೂಡ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ನ ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ನ ಜೊತೆ ಮಾಡ್ಕೊಳ್ಳಿ. ಅದುವೇ ತುಂಬ ಕಮ್ಮಿ ಪ್ರೈಸಲ್ಲಿ. ಜೊತೆಗೆ 20% ಇನ್ಸ್ಟೆಂಟ್ ಕಮಿಷನ್ ಕೂಡ ತಗೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅರ್ನ್ ಮಾಡ್ಬೋದು ನಮ್ಮ ಸೇವಾ ಬಂಧುವಿನಲ್ಲಿ ಅಂತ. ಸೊ ಇದಾಗಿತ್ತು ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ಸ್. ಇನ್ನೂ ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಬೇರೆ ಯಾವುದೇ ಸರ್ವಿಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.